ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈಗಂತೂ ಈ ಒಂದು ವಿಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಇಲ್ಲಿ ನೋಡ್ತಿರುವಾಗ ನನಗೊಂದು ವಿಡಿಯೋ ಪದೇ ಪದೇ ಬರ್ತಾ ಇತ್ತು. ಈ ಹಣನ ಅಟ್ರ್ಯಾಕ್ಟ್ ಮಾಡಬೇಕು ಹೇಗೆ? ನಾನು ತುಂಬ ಸಲ ಅದೇ ರೀತಿ ಪ್ರಶ್ನೆಗಳನ್ನ ತಮ್ಮ ಮುಂದೆ ಕೇಳ್ತಾ ಇರ್ತೀನಿ. ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಿ, ನಿಮ್ಮ ಶುಕ್ರ ಪರ್ವದ ಮೇಲೆ ನೀವು 24 ಅಂತ ಬರ್ಕೊಳ್ಳಿ, ಸರ್ಕಲ್ ಹಾಕಿ, ನಿಮ್ಮ ಖಂಡಿತ ದುಡ್ಡು ಬರುತ್ತೆ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಇದು ನಿಜಕ್ಕೂ ವರ್ಕ್ ಆಗುತ್ತಾ ಗುರುಗಳೇ? ಸೊ ಆ ಥರ ಬರ್ಕೊಳ್ಳೋದ್ರಿಂದ ನಮಗೆ ದುಡ್ಡು ಅನ್ನೋಂಥದ್ದು ಬರುತ್ತಾ? ಸೊ ಅಷ್ಟೇ ರೆಮಿಡಿ ಮಾಡ್ಕೊಂಡ್ರೆ ಸಾಕಾ, ಅಥವಾ ಅದೊಂದು ಪರ್ಸೆಂಟೇಜಲ್ಲಿ ಎಲ್ಲಾದರೂ ಹೆಲ್ಪ್ ಆಗುತ್ತಾ? ಇದನ್ನು ಹೆಂಗೆ ಕನ್ಸಿಡರ್ ಮಾಡಬೇಕು? ಸೊ ಇದು ತುಂಬ ನೋಡ್ತಾ ಇರುವಾಗ ಫ್ರೆಂಡ್ ಜೊತೆ ನೋಡ್ತಿದ್ದೆ. ಸೊ ಅವರು ಇದೊಂದು ಪ್ರಶ್ನೆ ನೀನು ಕೇಳ್ಬೋದು ಒಂದು ಪ್ರೋಗ್ರಾಮಲ್ಲಿ ಅಂತ ಅಂದರು, ಅದಕ್ಕೆ ಕೇಳ್ತಾ ಇದ್ದೀನಿ. ಸೊ ಇದು ಹೆಂಗೆ ಹೆಲ್ಪ್ ಆಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಒಂದು ರೀತಿಯಲ್ಲಿ ಇವೆಲ್ಲ ಹೇಗೆ ಕೆಲಸ ಮಾಡ್ತೇವೆ ಅಂದರೆ, ಒಂದು 100 ಜನ ಟ್ರೈ ಮಾಡಿದ್ರೆ ಒಂದು 10 ಜನಕ್ಕೆ 5 ಜನಕ್ಕೆ ಆಗಬಹುದೇನೋ, ಒಂದು ಮಿರಾಕಲ್ ನಡೀಬಹುದೇನೋ. ಇಲ್ಲಿ ಕೆಲವೊಂದು ಥೆರಪಿಗಳಿದ್ದಾವೆ. ಆ ಥೆರಪಿಗಳನ್ನು ಆ ಕಾಲದಿಂದಲೂ ಕೂಡ ಸೆರೆ ಹಿಡಿದಿಟ್ಟಿರ್ತಕ್ಕಂಥದ್ದನ್ನು ಗಮನಿಸಿದಾಗ ಶಕುನಗಳಾಗಿರ್ಬೋದು, ಈ ಥೆರಪಿಗಳಾಗಿರಬಹುದು ಕೆಲಸ ಮಾಡುತ್ತವೆ. ಅದರ ಕೆಲವೊಬ್ಬರಿಗೆ ಕೆಲವೊಂದು ಸಲ ಬೇಗ ಮಾಡ್ತವೆ, ಇನ್ನು ಕೆಲವರಿಗೆ ಮಾಡೋದಿಲ್ಲ. ಯಾರಿಗೆ ರಾಹುವಿನ ಅನುಗ್ರಹ ಚೆನ್ನಾಗಿರುತ್ತೋ, ರಾಹು ಏನಾದರೂ ಈ 6ನೇ ಮನೆಯಲ್ಲಿದ್ದಾಗ ಧನಪ್ರಾಪ್ತಿ, ಲಕ್ಷ್ಮೀ ಯೋಗ, 10ನೇ ಮನೆ ಇದ್ದರೂ ಕೂಡ ಧನಪ್ರಾಪ್ತಿ ಅಂತೆಲ್ಲ ಹೇಳುತ್ತೆ. ಬಹುಶಃ ಅವನ ಟೈಮ್ ಚೆನ್ನಾಗಿದ್ದರೆ ಅದನ್ನೇನು ಗಮನಿಸಿರಲ್ಲ ಕೆಲವರು, ಹಾಗೆಲ್ಲ ಹಾಕ್ತಿರ್ತವೆ. ಈಗ ನೀವು ಇಲ್ಲಿ ಜೆ ಅಂತ ಲೆಟ್ರ್ ಬರ್ಕೊಂಡು ಆ ಜೆ ಕೆಳಗಡೆ 24 ಅಂತ ಬರ್ಕೋಬೇಕು, ಲಾಸ್ಟ್ಗೆ 4 ಉಳ್ಕೋಬೇಕು. ನೀವು 42 ಬರೋದು ಲಾಸ್ಟ್ಗೆ 2 ಉಳ್ಕೊಳ್ಳುತ್ತೆ, ಅದು ಕೂಡ 6 ಆಗುತ್ತೆ, ಇದು ಕೂಡ 6 ಆಗುತ್ತೆ, ಲಾಸ್ಟಿಗೆ 4 ಉಳ್ಕೋಬೇಕು. ಆ ರೀತಿಯಾಗಿ 24 ಅನ್ನೋದನ್ನು ಈ ಶುಕ್ರನ ಪರ್ವದಲ್ಲಿ ಬರೆದುಕೊಂಡು ಜೆ ಅನ್ನೋ ಲೆಟರ್ ಮೇಲೆ ಬರೆದುಕೊಂಡು ಅದರ ಕೆಳಗಡೆ ಈ 24 ಸಂಖ್ಯೆಯನ್ನು ಈ ಬ್ಲೂ ಕಲರ್ ಪೆನ್ನಲ್ಲಿ ಬರೆದುಕೊಂಡ್ರೆ ಒಂದು ಮಿರಾಕಲ್ ನಡೆದೋಗುತ್ತೆ. ರಾಹು ಕಟಾಕ್ಷವಾಗುತ್ತೆ ಅಂತ ಒಂದು ಸ್ವಿಚ್ ಹಾಕಿದಂಗೆ ಅದು ಅಷ್ಟು ಅದ್ಭುತಗಳು ಇರ್ತವೆ. ಮನುಷ್ಯನಿಗೆ ಈ ಕೈಯಲ್ಲಿ ಏನಿರುತ್ತೋ ಇಷ್ಟನ್ನು ಕೂಡ ಜಾತಕದ ಕುಂಡಲಿನಲ್ಲಿ ಮ್ಯಾಚ್ ಇರ್ತವೆ. ಅದು ಗೊತ್ತಾಗಲ್ಲ ಅಷ್ಟೇ. ನಮ್ಮ ಇಲ್ಲಿ ಚಕ್ಷು ಅಂದರೆ ಕಣ್ಣಾಗಿರ್ಬೋದು, ಹಣೆ ಬರಹ ಆಗಿರ್ಬೋದು, ನಂತರ ಕೈ ಆಗಿರಬಹುದು, ಜಾತಕ ಇವೆಲ್ಲವೂ ಕೂಡ ಸೇಮ್. ಇದು ನೋಡ್ತಾರೆ, ಅದು ನೋಡ್ತಾರೆ, ಎಲ್ಲ ನೋಡಿದ್ರು ಒಂದೇ ಕಾಣಿಸ್ತಕ್ಕಂಥದ್ದು. ಆದ್ದರಿಂದ ಅದಕ್ಕಾಗಿ ಯಾವುದು ಮಾಡಿದ್ರೂ ಕೂಡ ನಮಗೆ ಭಗವಂತ ಮೌನವಾಗಿ ಈ ನೇಚರ್ ಕೆಲವೊಂದು ಕೊಟ್ಬಿಟ್ಟಿದ್ದಾನೆ. ಈಗ ನಮಗೆ ನೋಡಿ ಹಾರ್ಟ್ ಹೇಗಿರುತ್ತೋ ಅದರ ರೀತಿಯೇ ಕೆಲವೊಂದು ಫ್ರೂಟ್ಸ್ ಕೊಟ್ಬಿಟ್ಟಿದ್ದಾನೆ, ಅದು ತಿಂದರೆ ಕೆಲವು ಕ್ಲಿಯರ್ ಆಗ್ತಂತೆ. ನಮಗಿರ್ತಕ್ಕಂಥದ್ದು ಕಿಡ್ನಿ ಹೇಗಿರುತ್ತೋ ಹಾಗೇ ಕೆಲವೊಂದು ಇದ್ದಾವೆ. ಈ ಹುರುಳಿಕಾಳು ಆ ಸಿಂಬಲಲ್ಲಿ ಇರುತ್ತೆ ನೋಡಿ, ಇದು ಅಷ್ಟೇ ಮೌನವಾಗಿ ಕೊಡ್ತಾನವ. ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋ ಬುದ್ಧಿ ಮತ್ತೆ ನಮಗೆ ಕೊಟ್ಟುಬಿಡ್ತಾನೆ. ಅದಕ್ಕೆ ಕೆಲವೊಂದು ಕಾಯಿಲೆಗಳು ನಿವಾರಣೆ ಆಗಲಿಕ್ಕೆ ಮೆಡಿಸಿನ್ನು, ಕೆಲವೊಂದು ಇರ್ತಕ್ಕಂತಹದ್ದು ಹಣ್ಣು ಹಂಪಲು ಇವೆಲ್ಲವೂ ಹೇಗೋ ಹಾಗೇ ಕೆಲವೊಂದು ಕಲರ್ಸ್ ಕೂಡ ಮಿರಾಕಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ರಾಹು ಅನುಗ್ರಹ ಇರಬೇಕು. ರಾಹುವಿನ ಅನುಗ್ರಹ ಇದ್ದರೆ ಮಾತ್ರವೇ ಸ್ವಲ್ಪ ಹೆಚ್ಚಿನದು ಪಡ್ಕೊಳ್ಳುತ್ತಾರೆ. ಈ ಭ್ರಾತೃಯೋಗವನ್ನು, ಧಾತೃಯೋಗವನ್ನು ಇವೆಲ್ಲ ಪಡ್ಕೊಳ್ಬೇಕಾದ್ರೆ ಅಷ್ಟೇ. ನೀವು ಯಾವಾಗಲಾದರೂ ದೊಡ್ಡದೊಂದು ಸಾಧನೆ ಮಾಡಬೇಕು ಅಂತಂದರೆ, ದೊಡ್ಡ ಸಾಧನೆ ಏನೂ ಇಲ್ಲ, ಭೂಮಿ ತೊಗೋಬೇಕು ಅಂತ ಅಂದ್ಕೊಳ್ಳಿ. ಭೂಮಿ ನಾನು ಖರೀದಿ ಮಾಡಲೇಬೇಕು ಈ ವರ್ಷ ಶತಾಯಗತಾಯ ಅಂತಂದರೆ, ಈ ಸೀಸ, ಕಪ್ಪು ಕಂಬಳಿ, ಕುದುರೆ ಈ 3 ದಾನ ಮಾಡಬೇಕು. ಈ ಕುದುರೆಯನ್ನು ದಾನ ಮಾಡಬೇಕು ಅಂತಂದರೆ ನಿಮ್ಮ ಕೆಲಸ ಸಕ್ಸಸ್ ಆದಮೇಲೆ ಮಾಡ್ತೀನಿ ಅರಕೆ ಹೊತ್ಕೊಂಡ್ರೆ ಆಗುತ್ತೆ. ಅಥವಾ ಮಾಡಿಬಿಟ್ರೆ ಈ 3 ಕೂಡ ನೀವು ಅದೆಂಥ ದೊಡ್ಡ ಮಟ್ಟ ಸಮಸ್ಯೆ ಇದ್ದರೂ ನೀವು ಅದರಿಂದ ತಿರುಗಡೆ ಆಗೇ ಆಗ್ತೀರಿ, ಪಡೆದುಕೊಂಡೇ ಇರ್ತೀರಿ. ಇದಕ್ಕೆಲ್ಲ ಕೂಡ ರಾಹು ಅವನು ಹೇಗೆ ಅಪ್ರದಕ್ಷಿಣಾಕಾರದಲ್ಲೇ ನಿಮ್ಗೆ ಉತ್ತರ ಕೊಟ್ಟು ಬಿಡ್ತಾನೆ. ಅಷ್ಟು ಚೆನ್ನಾಗಿರ್ತಕ್ಕಂಥವು ಇವೆಲ್ಲವೂ ಕೂಡ ಅಷ್ಟು ಅದ್ಭುತಗಳನ್ನ ಮಾಡಿಕೊಟ್ಬಿಟ್ಟಿರ್ತಾನೆ. ಎಲ್ಲೋ ಅದಕ್ಕೆ ಡಿಸ್ಟರ್ಬೆನ್ಸ್ ಇರುತ್ತೆ, ಆ ಡಿಸ್ಟರ್ಬೆನ್ಸ್ ಕ್ಲಿಯರ್ ಮಾಡ್ತಾ ಬರ್ತಾರೆ. ಆಮೇಲೆ ಕೆಲವೊಂದು ಬಾರಿ ಪದೇ ಪದೇ ಮಾಡ್ಕೋಬೇಕಾಗುತ್ತೆ. ಅದೇ ಮಾಡಿಕೊಂಡ್ರೂ ಕೂಡ ಯಾವ ವಾರದಲ್ಲಿ ಮಾಡ್ಕೋಬೇಕು ಅಂತಂದರೆ ಶನಿವಾರ ದಿವಸ, ಬುಧವಾರ ದಿವಸ, ಶುಕ್ರವಾರ ಈ ದಿನಗಳು ಮಾಡ್ಕೊಳ್ಬೇಕಾಗತ್ತೆ. ಯಾವುದು ಆ ಜೆ ಅನ್ನೋ ಲೆಟ್ರ್ ಬರ್ಕೊಳ್ಳೋದು ಪ್ಲಸ್ ಆ ಶುಕ್ರನ ಪರ್ವದಲ್ಲಿ ನೀವು 24 ಅಂತ ಬರ್ಕೊಳ್ಳೋದು. ಇಷ್ಟನ್ನು ಮಾಡಿಕೊಂಡು ಪ್ರಯತ್ನ ಪಟ್ಟು ನೋಡಿ. ನೀವು ಪದೇ ಪದೇ ಯಾವ ಕೆಲಸ ಮಾಡ್ತಾರೆ ಅದನ್ನು ಗಮನಿಸ್ಬೇಕು. ಮತ್ತು ನೀವು ಅದರ ಕಡೆ ಗಮನ ಹರಿಸ್ತಾ ಇರಬೇಕು. ನೀವು ಬರ್ಕೊಂಡಿರ್ತೀರಿ ಪ್ಲಸ್ ಅದರ ಕಡೆ ಗಮನಿಸ್ತಿರ್ಬೇಕು ನೀವು ಏನು ನಡೀತಿದೆ ಅಂತ. ಆವಾಗ ಒಂದು ಮಿರಾಕಲ್ ನಡೆದೋಗುತ್ತೆ.
ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ವಿಡಿಯೋ ನೋಡಿದಾಗ ಅನ್ಕೊಂಡೆ ಇದನ್ನು ತಮ್ಮನ್ನು ಕೇಳಬೇಕು ಅಂತ. ಬಿಕಾಸ್ ಅಲ್ಲಿ ಕಮೆಂಟ್ಸಲ್ಲಿ ನೋಡ್ತಿದ್ರೆ ಕೆಲವ್ರು ನೀವು ಹೇಳ್ದಂಗೆ 100 ಜನದಲ್ಲಿ 10 ಜನಕ್ಕೆ ಆಗಿರ್ಬೋದು ಅಥವಾ 5 ಜನಕ್ಕೆ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಆಗದೆ ಇರ್ಬೋದು. ಬಟ್ ಈಗ ನೀವು ತಿಳಿಸಿದ ಹಾಗೆ J ಮತ್ತು 24 ಬರ್ಕೊಳ್ಳೋದ್ರಿಂದ ಯಾವ ರೀತಿ ಮಿರಾಕಲ್ಸ್ ನಮ್ಮ ಲೈಫಲ್ಲಿ ಆಗ್ಬೋದು, ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು ಆ ಕೆಲಸದ ಕುರಿತಾಗಿ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ಹತ್ರ ಬರ್ತಾ ಇದೆ. ಕೆಲವೇ ದಿನಗಳು ಉಳಿದಿರುವಂಥದ್ದು ಅಂತ ಹೇಳ್ಬೋದು. ಸೊ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಕೂಡ ಬರ್ತಾ ಇದೆ. ಗುರು ಬದಲಾವಣೆಯ ಪ್ರಯುಕ್ತ ಬಹಳನೇ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ಗುರುಜಿಯವರ ಸಾರಥ್ಯದಲ್ಲಿ ನಡೀತಾ ಇದೆ. ಭಾಳ ಅದ್ಭುತವಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಎಲ್ಲಿ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಅನುಮಾನಗಳಿದೆ ಅಂತಂದರೆ ನಮ್ಮ ಕಾರ್ಯಕ್ರಮನ ಕೂಡ ವೀಕ್ಷಿಸ್ತಾ ಇರಿ, ಅಥವಾ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕರೆ ಮಾಡಿದಾಗ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡ್ಕೊಳ್ಬಹುದು. ನಮಸ್ಕಾರ.